ನೋಡಿ, ಮಹಾ ದುರಂತ ಅಂತ ಹೇಳಿದ್ರೆ ಈಗ ರಾಷ್ಟ್ರದ ರಾಜಧಾನಿ ದೆಹಲಿಯಲ್ಲಿ ಉಸಿರಾಡಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. ಉಸಿರಾಡಿದ್ರೆ ಉಸಿರೇ ನಿಂತು ಹೋಗುತ್ತೆ. ಹಾಗಾದ್ರೆ ಅಲ್ಲಿ ಏನಾಗ್ತಾ ಇದೆ? ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ವಿಷಗಾಳಿಯ ಗಂಡಾಂತರ ಇದು. ಉಸಿರಾಡಿದ್ರೆ ನಿಮ್ಮ ಉಸಿರೇ ನಿಲ್ಲುತ್ತೆ. ಎಚ್ಚರ ಎಚ್ಚರ. ಮತ್ತೆ ಬಂತು ಈಗ ಮಾಸ್ಕ್. ಜನರೇ ಅನ್ಸೇಫ್. ಜನ ಓಡಾಡೋದು ಕೂಡ ಕಷ್ಟ ಆಗ್ತಾ ಇದೆ, ಉಸಿರಾಡೋದು ಕೂಡ ಕಷ್ಟ ಆಗ್ತಾ ಇದೆ. ದಿನ ಕಳೀತಾ ಇದ್ದಂತೆ ಮತ್ತಷ್ಟು ಕಲುಷಿತವಾಗ್ತಾ ಇದೆ ಗಾಳಿ. ಶಾಲಾ ಮಕ್ಕಳಿಗೆ ಆನ್ಲೈನ್ ತರಗತಿಗಳು ಕೂಡ ಈಗ ಫಿಕ್ಸ್ ಆಗ್ತಾ ಇದೆ. ನೋಡಿ, ಕಳೆದ 10 ವರ್ಷಗಳಿಂದ ಈಚೆ ಈ ತರ ಫಸ್ಟ್ ಆಗ್ತಾ ಇರುವಂತದ್ದು ದೆಹಲಿಯಲ್ಲಿ. ಉಸಿರಾಡಕ್ಕೂ ಕೂಡ ತೊಂದರೆ ಆಗ್ತಾ ಇದೆ. ಇನ್ ಕೇಸ್ ಉಸಿರಾಡಿದ್ರೆ ಉಸಿರೇ ನಿಂತೋಗುತ್ತೆ. ವಿಷಪೂರಿತ ಅನಿಲ ಕಾರ್ಖಾನೆಗಳಿಂದ ಹೊರಸೂಸ್ತಾ ಇರುವಂತ ಹೊಗೆ ಒಂದ್ ಕಡೆ ಆದ್ರೆ, ವಾಹನಗಳಿಂದ ಹೋಗ್ತಾ ಇರುವಂತ ಹೊಗೆ ಈಗಾಗಲೇ ಗಮನಿಸ್ತಾ ಇದ್ವಿ. ಆ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿದೆ ಅಂತ. ಡ್ರೋನ್ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇರ್ಬೋದು, ಯಾವ ರೀತಿಯಾಗಿ ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ಇಡೀ ವಾತಾವರಣ ಹದಗೆಟ್ಟು ಹೋಗಿದೆ. ಇದೆಲ್ಲವೂ ಕೂಡ ವಿಷಪೂರಿತ ಅನಿಲಗಳು. ಒಂದು ಕಾರ್ಖಾನೆ, ಇನ್ನೊಂದು ವಾಹನ. ಸೊ ದೆಹಲಿ ಸರ್ಕಾರ ಅದನ್ನು ಕೂಡ ಹೇಳಿತ್ತು, ಬೆಸ ಸಂಖ್ಯೆ ಸಮಸಂಖ್ಯೆಯಲ್ಲಿ ವಾಹನವನ್ನು ಚಲಾಯಿಸಿ. ಅಂದ್ರೆ ಇಷ್ಟು ಕಂಟ್ರೋಲ್ ಮಾಡೋಕೆ ಆಗ್ತಾ ಇಲ್ಲ. ಆ ರೀತಿಯಾಗಿ ವಿಷಪೂರಿತ ಅನಿಲಗಳು ಹೊರಸೂಸ್ತಾ ಇದೆ. ಇದರಿಂದ ಜನಸಾಮಾನ್ಯರಿಗೆ ಸಂಕಷ್ಟ ಎದುರಿಸುವಂತ ಪರಿಸ್ಥಿತಿ ಬಂದಿದೆ. ಉಸಿರಾಡಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. ನೋಡಿ, ಆ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇರ್ಬೋದು ಯಾವ ರೀತಿಯಾಗಿದೆ ಅಂತ. ಅಲ್ಲಿ ಜನ ನಡೆದಾಡೋದಿರ್ಲಿ, ಆಫೀಸ್ಗಳಿಗೆ ಹೋಗೋಕ್ಕೂ ಸಮಸ್ಯೆ ಆಗ್ತಾ ಇದೆ. ಶಾಲಾ ಮಕ್ಕಳಿಗೆ ಸ್ಕೂಲ್ ಹೋಗೋಕೆ ಆಗ್ತಾ ಇಲ್ಲ. ರಜೆ ಕೊಟ್ಟಿದ್ರು, ಆದ್ರೆ ನೋಡಿ ಆ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇರ್ಬೋದು. ಒಂದು ನವದೆಹಲಿ, ಇನ್ನೊಂದು ಗುರುಗ್ರಾಮ, ಇನ್ನೊಂದು ಅಮೃತಸರ. ಆ ಮೂರೂ ದೃಶ್ಯವನ್ನು ನೋಡ್ತಾ ಇರ್ಬೋದು. ಸಾಮಾನ್ಯವಾಗಿ ನಮ್ಮ ಬೆಂಗಳೂರು ಕಡೆ ಎಲ್ಲ ನೀವು ನೋಡ್ತಾ ಇರ್ಬೋದು, ಇನ್ ಕೇಸ್ ಏನಾದರೂ ಮಳೆ ಬರ್ತಾ ಇರುವಂಥ ಸಂದರ್ಭದಲ್ಲಿ ಇಬ್ಬನಿ ಎಲ್ಲ ಕೌಚ್ಕೊಂಡು ಈ ಥರ ಆಗತ್ತೆ, ಮುಗಿಲು ಮುಟ್ಟಿದ್ದು. ಈ ಮಲೆನಾಡು ಕಡೆ ಎಲ್ಲ ಹೋದರೆ ಆಗತ್ತೆ. ಆದರೆ ನಿಮಗಿದು ದೆಹಲಿಯಲ್ಲಿ ಕಾಣ್ತಾ ಇರುವಂಥದ್ದು ಆ ಇಬ್ಬನಿ ಅಥವಾ ಮಳೆಯ ಮುನ್ಸೂಚನೆ ಅದು ಯಾವುದೂ ಅಲ್ಲ. ಇದು ವಿಷಪೂರಿತವಾದಂಥ ಅನಿಲ. ಇಡೀ ವಾತಾವರಣ ಹದಗೆಟ್ಟಿರುವಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಅದು ಕೂಡ ನಮ್ಮ ದೇಶದ ರಾಜಧಾನಿ ದೆಹಲಿಯಲ್ಲಿ ಇಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಕಂಟ್ರೋಲ್ ಮಾಡೋಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. ಸೊ ಸಾಕಷ್ಟು ಶ್ರಮವಹಿಸಿ ಕೂಡ ಸರ್ಕಾರದವರು ಕೂಡ ಕೆಲಸ ಮಾಡ್ತಾ ಇದ್ರು. ಜೊತೆಗೆ ಸಾಕಷ್ಟು ಸಮಸ್ಯೆ ಕೂಡ ಉಲ್ಬಣ ಆಗ್ತಾ ಇದೆ ಇದರಿಂದ. ನೋಡಿ, ಅಲ್ಲಿ ಟ್ರಾಫಿಕ್ ಜಾಮ್ ಆಗಿರುವಂಥ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇರ್ಬೋದು. ಯಾವ ರೀತಿಯಾಗಿ ಟ್ರಾಫಿಕ್ ಜಾಮ್ನಿಂದ ವಾಹನ ಅಂದರೆ ಈ ಡೀಸೆಲ್ ವಾಹನಗಳೆಲ್ಲ ಈಗ ಬಿಟ್ಬಿಟ್ಟು, ಪೆಟ್ರೋಲ್ ಡೀಸೆಲ್ ಎಲ್ಲ ಬಿಟ್ಟು ಎಲೆಕ್ಟ್ರಿಕ್ ವಾಹನಗಳನ್ನು ಕೂಡ ಈಗ ಮುನ್ನೆಲೆಗೆ ತರಲಾಗ್ತಾ ಇದೆ. ಸೊ ಎಲ್ಲರೂ ಕೂಡ ಎಲೆಕ್ಟ್ರಿಕ್ ವಾಹನವನ್ನು ಬಳಸಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ಸ್ವಲ್ಪ ಪ್ರಮಾಣದಲ್ಲಾದರೂ ಈ ವಿಷಯನೆಲ್ಲ ಸೂಸೋದಾರರು ಸ್ವಲ್ಪ ಕಂಟ್ರೋಲ್ ಬರ್ಬೋದು ಎನ್ನುವಂಥ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಸರ್ಕಾರ ಕೂಡ ಪ್ರಯತ್ನ ಪಡ್ತಾ ಇದೆ. ಆದರೆ ಆ ಪ್ರಯತ್ನ ಎಲ್ಲವೂ ಕೂಡ ಇದರಲ್ಲಿ ಸಕ್ಸಸ್ ಆಗುವಂಥ ಲಕ್ಷಣ ಕಾಣಿಸ್ತಾ ಇಲ್ಲ. ಕಳೆದ 10 ವರ್ಷಗಳಿಂದ ಈಚೆ ಫಸ್ಟ್ ಟೈಮ್ ಈ ಥರ ಒಂದು ಡ್ರೋನ್ ವಿಜುವಲ್ಸ್ ಅನ್ನ ನೀವು ನೋಡ್ತಾ ಇರ್ಬೋದು. ಮೇಲ್ಗಡೆಯಿಂದ ಯಾವ ರೀತಿಯಾಗಿ ಸೆರೆ ಆಗಿದೆ ಅಂತ. ಜೊತೆಗೆ 3 ಗ್ರಾಮದಲ್ಲಿ, ಒಂದು ಗುರುಗ್ರಾಮ, ಅಮೃತಸರ, ನವದೆಹಲಿ ಕಂಟ್ರೋಲ್ಗೆ ತರೋಕೆ ಕಷ್ಟ ಆಗ್ತಾ ಇದೆ ಸರ್ಕಾರಕ್ಕೆ. ಏನು ಮಾಡೋಕ್ಕಾಗತ್ತೆ? ಇಡೀ ವಾತಾವರಣ ಹದಗೆಡಿಸ್ಕೊಟ್ರು. ಸುಪ್ರೀಂ ಕೋರ್ಟಿಂದ ಒಂದು ಆದೇಶ ಕೂಡ ಹೊರಡಿಸುವಂಥ ನಿಟ್ಟಿನಲ್ಲಿ ಕೂಡ ಪ್ರಯತ್ನ ಪಡ್ತಾ ಇದ್ರು. ಪಟಾಕಿ ಸಿಡಿಸೋದ್ರಿಂದ ಸಮಸ್ಯೆ ಆಗ್ತಾ ಇದೆ ಅಂತ. ನೋಡಿ, ಈಗ ರಾಷ್ಟ್ರದ ರಾಜಧಾನಿ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಮುಗಿಲು ಮುಟ್ಟಿದ ವಾತಾವರಣ ತರ ಇದೆ. ಆದರೆ ಇದು ಒಳ್ಳೇದಲ್ಲ. ವಿಷಪೂರಿತವಾದಂಥ ಅನಿಲದಿಂದ ಕೂಡ್ಕೊಂಡಿರುವಂಥದ್ದು. ಜನಸಾಮಾನ್ಯರಿಗೂ ಕೂಡ ತೊಂದರೆ ಆಗ್ತಾ ಇದೆ. ಹಾಗಾದ್ರೆ ಇದಕ್ಕೆ ಕಾರಣ ಏನು? ಬನ್ನಿ ಈ ವರದಿ ನೋಡೋಣ. ರಾಷ್ಟ್ರ ರಾಜಧಾನಿಗೆ ವಿಷಗಾಳಿ ಕಂಟಕ. ತಾಪಮಾನ ಕುಸಿತಕ್ಕೆ ಜನ ಕಂಗಾಲು. ವಾವ್, ಎಷ್ಟು ಚೆನ್ನಾಗಿ ಮಂಜು ಆವರಿಸಿದೆ, ಸಖತ್ತಾಗಿದೆ ಅಂದ್ಕೊಂಡ್ರಾ? ಹಂಗಂದ್ಕೊಳಕ್ ಹೋಗ್ಬೇಡಿ ಸ್ವಾಮಿ, ಇದು ಮಂಜಲ್ಲ, ಮಂಜಿನಂತೆ ಭಾಸವಾಗ್ತಿರುವ ವಿಷಗಾಳಿ. ರಾಷ್ಟ್ರ ರಾಜಧಾನಿ ದೆಹಲಿ ವಿಷಗಾಳಿಗೆ ತತ್ತರಿಸಿ ಹೋಗಿದೆ.
ತಾಪಮಾನ ಕುಸಿತದ ಪರಿಣಾಮ ಉಸಿರಾಟಕ್ಕೂ ಕಷ್ಟವಾಗಿದೆ. ಬೆಳಗ್ಗೆ ಹಾಗೂ ಸಂಜೆ ಮಂಜು ಆವರಿಸಿದ ವಾತಾವರಣ ಕಂಡುಬರ್ತಿದ್ದು ವಾಯು ಮಾಲಿನ್ಯ ಭೀಕರತೆಗೆ ಸಾಕ್ಷಿಯಾಗಿದೆ. ಕಳೆದ 10 ವರ್ಷಗಳಿಗೆ ಹೋಲಿಸಿದ್ರೆ ಇದೇ ಮೊದಲ ಬಾರಿ ಈ ಸ್ಥಿತಿ ನಿರ್ಮಾಣವಾಗಿದೆ. ಸಾಮಾನ್ಯವಾಗಿ ನಾವು ಉಸಿರಾಡಲು AQI 50ರಷ್ಟು ಇದ್ರೆ ಉತ್ತಮ. AQI 50ರಿಂದ 100ರಷ್ಟು ಇದ್ರೂ ಸ್ವಲ್ಪ ಪ್ರಮಾಣದಲ್ಲಿ ಪರವಾಗಿಲ್ಲ. ಆದ್ರೆ ದೆಹಲಿಯಲ್ಲಿ AQI 441 ತಲುಪಿದೆ. ದೆಹಲಿ ಇನ್ ಡೇಂಜರ್ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಜನರು ಉಸಿರಾಡೋದು ಕಷ್ಟ. ವೃದ್ಧರು, ಮಕ್ಕಳಿಗೆ ಮಾಸ್ಕ್ ಕಡ್ಡಾಯ. ದೆಹಲಿಯ ಜನರಿಗೆ ಮತ್ತೊಮ್ಮೆ ಮಾಸ್ಕ್ ಕಡ್ಡಾಯದ ದೌರ್ಭಾಗ್ಯ ಒದಗಿದೆ. ಶಾಲಾ ಮಕ್ಕಳ ಹಿತದೃಷ್ಟಿಯಿಂದ ಸರ್ಕಾರ ಆನ್ಲೈನ್ ಕ್ಲಾಸ್ ನಡೆಸಲು ಸೂಚಿಸಿದೆ. ನಗರದಲ್ಲಿ ಕಟ್ಟಡ ನಿರ್ಮಾಣಕ್ಕೂ ಬ್ರೇಕ್ ಬೀಳಲಿದೆ. ಮಾಲಿನ್ಯ ನಿಯಂತ್ರಣ ತಡೆ ದೆಹಲಿ ಸಿಎಂ ಅತೀಶಿ ಸರ್ಕಾರಕ್ಕೆ ಸವಾಲಾಗಿದೆ. ಕೇಂದ್ರ ಮಾಲಿನ್ಯ ನಿಗಾ ಸಂಸ್ಥೆ 3ನೇ ಹಂತದ ನಿರ್ಬಂಧ ಜಾರಿಗೊಳಿಸಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನೋಡಿ, ಹಾಗಾದ್ರೆ ಇಷ್ಟೆಲ್ಲ ಅವಾಂತರ, ಇಷ್ಟೆಲ್ಲ ವಾಯು ಮಾಲಿನ್ಯಕ್ಕೆ ಕಾರಣ ಏನಿರಬಹುದು? ಹಾಗಾದ್ರೆ ಕಂಪ್ಲೀಟ್ ಆಗಿ ಒಂದೊಂದು ಪಾಯಿಂಟ್ಸ್ ಅನ್ನ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸಮಸ್ಯೆ ಯಾವುದರಿಂದ ಆಗ್ತಾ ಇದೆ ಹಾಗಾದ್ರೆ ಎನ್ನುವಂಥದ್ದು ಇಲ್ಲಿ ಕಂಡು ಬರ್ತಾ ಇರುವಂಥದ್ದು ಬಹಳ ಪ್ರಮುಖವಾಗಿ ಒಂದಿಷ್ಟು ಅಂಶಗಳು ಇರುವಂಥದ್ದು. ಜೊತೆಗೆ ಇದಕ್ಕೆ ಸಮಸ್ಯೆ ಏನು ಹಾಗಾದ್ರೆ ನೋಡ್ತಾ ಹೋಗೋಣ. ನಂಬರ್ 1, ವಾಹನಗಳಿಂದ ಬರುವಂತಹ ಹೊಗೆಯಿಂದಾಗಿ ವಾಯು ಮಾಲಿನ್ಯ ಸಮಸ್ಯೆ ಉಂಟಾಗ್ತಾ ಇದೆ. ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಅಂತ ಹೇಳಿದ್ರೆ, ಈ ವಾಹನಗಳಿಂದ ಬರ್ತಾ ಇರುವಂತಹ ವಾಹನಗಳಿಂದ ಹೊಗೆ ಬರ್ತಾ ಇರುವಂಥ ಕಾರಣದಿಂದಲೇ ವಾಯು ಮಾಲಿನ್ಯ ಉಂಟಾಗ್ತಿದೆ. ಅದಕ್ಕೆ ಈಗ ಎಲೆಕ್ಟ್ರಿಕಲ್ ಬೈಕು, ಎಲೆಕ್ಟ್ರಿಕಲ್ ಕಾರು ಏನೇ ಇದ್ರೂ ಕೂಡ ಅದನ್ನೇ ಬಳಸಿ ಅಂತ ಸರ್ಕಾರ ಕೂಡ ಹೇಳ್ತಾ ಇದೆ. ಜೊತೆಗೆ ನೆಕ್ಸ್ಟ್ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನಂಬರ್ 2 ಚಳಿಗಾಲ ಹೆಚ್ಚಾದಂತೆ ಹವಾಮಾನ ಮೇಲೆ ಪರಿಣಾಮ ಬೀರುತ್ತೆ. ಈಗ ಚಳಿಗಾಲ ಹೆಚ್ಚಾಗ್ತಾ ಹೋಗ್ತಾ ಇದ್ದಂಗೆ ಹವಾಮಾನ ವೈಪರೀತ್ಯ ಕೂಡ ಉಂಟಾಗುತ್ತೆ. ಚಳಿಗಾಲದಲ್ಲಿ ಯಾವ ರೀತಿಯಾಗಿ ಸಮಸ್ಯೆನ ಎದುರಿಸ್ತೀವಿ ಅಂತ ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಸೊ ಇನ್ ಕೇಸ್ ಏನಾದರೂ ಚಳಿಗಾಲದಲ್ಲಿ ಹವಾಮಾನ ವೈಪರೀತ್ಯದಿಂದ ಇಂಥದೇ ಸಮಸ್ಯೆ ಉಂಟಾಗುತ್ತೆ. ನಂಬರ್ 3,